ಇವರು ಪುಷ್ಪ ಅಂತ ಹೆಚ್ಚು ಸಮಯದವರೆಗೆ ಮಾಡುವಂಥ ಒಂದು ಒಳ್ಳೆಯ ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ, ನನ್ನ ಮಾತು ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಪುಷ್ಪವತಿಯವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಈಕೆಗೆ ಪ್ರಸ್ತುತ 35 ವಯ ನಡೀತಾ ಇದೆ. ಯಜಮಾನರು ಹೇಳಿದ ಹಾಗೆ ಮಾಡಲ್ಲ, ಅದಕ್ಕೆ ಬೇಗ ಔಟ್ ಮಾಡಿ ಬಿಡುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಾನು ಹೇಳಿದ ಹಾಗೆ ಮಾಡಿದರೆ ಖಂಡಿತ ಹೆಚ್ಚಿನ ಸಮಯದವರೆಗೆ ನೀವು ಮಾಡಬಹುದು ಎಂದು ಒಂದು ಭರವಸೆ ಕೂಡ ಪುಷ್ಪ ಅವರು ಮಾಹಿತಿ ತಿಳಿಸಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಸ್ನೇಹಿತರೆ ಜೀಪ್ ರ್ಯಾಂಗ್ಲರ್ ಐಸ್ಲ್ಯಾಂಡರ್ ಒಂದು ಒಳ್ಳೆಯ ಜೀಪ್ ಕೂಡ ಇರುತ್ತೆ. ನನ್ನ ಮಾತು ಕೇಳುವ ವ್ಯಕ್ತಿ ಸಿಕ್ಕಿದರೆ ಈ ಒಂದು ಜೀಪಲ್ಲಿ ಬಂದು ಭೇಟಿಯಾಗಿ ಸುಖ ಕೊಟ್ಟು ಹೋಗ್ತೀನಿ ಎಂದು ಮಾಹಿತಿ ತಿಳಿಸಿದ್ದಾರೆ. ನೀವು ಈ ರೀತಿ ಮಾಡಿದರೆ ಹೆಚ್ಚಿನ ಸಮಯದವರೆಗೆ ಮಾಡಬಹುದು ಎಂದು ಖುದ್ದಾಗಿ ಪುಷ್ಪ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮಾಡುವಾಗ ಅವಸರ ಮಾಡಬಾರದು, ನಿಧಾನವಾಗಿ ಸ್ವಂತ ನಿಮ್ಮ ಕೈಯಿಂದ ಬಟ್ಟೆ ಬಿಚ್ಚಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಬೇಕಾದರೆ ಬಟ್ಟೆ ಬಿಚ್ಚುವಾಗ ಹೊಟ್ಟೆ ಮತ್ತು ಬಾಲ್ ನೀವು ಜೋರಾಗಿ ಹಿಚ್ಕಬಹುದು. ಮಾಡುವಾಗ ಮಧ್ಯದಲ್ಲಿ ಸ್ವಲ್ಪ ಸ್ಟಾಪ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಂತು ಮಾಡಿದರೆ ಹೆಚ್ಚಿನ ಸಮಯದವರೆಗೆ ನೀವು ಮಾಡಬಹುದು ಎಂದು ಪುಷ್ಪ ಅವರು ಒಂದು ಟಿಪ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ರೀತಿ ಮಾಡಿದರೆ ಯಾವುದೇ ಮಹಿಳೆಗೆ ತುಂಬನೇ ಸುಲಭವಾಗಿ ತೃಪ್ತಿಪಡಿಸಬಹುದು ಎಂದು ಖುದ್ದಾಗಿ ಪುಷ್ಪವತಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ನಿಧಾನವಾಗಿ ಮಾಡಿದರೂ ತೃಪ್ತಿ ಆಗುತ್ತೆ, ಬಟ್ ಈ ರೀತಿ ಮಾಡಬೇಕು ಎಂದು ಹೇಳಿದ್ದಾರೆ. ಬನ್ನಿ ಚರ್ಚೆ ಮಾಡೋಣ. ಮಾಡಿದರೂ ತೂತಿಗೆ ಒಳ್ಳೆಯ ನೆಮ್ಮದಿ ಸಿಗುತ್ತದೆ, ಆದರೆ ಹೆಚ್ಚಿನ ಸಮಯದವರೆಗೆ ಮಾಡಬೇಕು ಎಂದು ಒಂದು ಕಂಡೀಷನ್ ಹೇಳಿದ್ದಾರೆ. ತೂತು ಬಿಸಿ ಆದ ನಂತರ ಇನ್ನಷ್ಟು ಹೆಚ್ಚು ಸುಖ ಸಿಗೋದಕ್ಕೆ ಶುರು ಆಗುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮೊದಲು ನಿಧಾನವಾಗಿ ಮಾಡಿ ಆ ತೂತು ಸಂಪೂರ್ಣ ಬಿಸಿ ಮಾಡಬೇಕು. ಆನಂತರ ಜೋರಾಗಿ ಮಾಡುವುದಕ್ಕೆ ಶುರು ಮಾಡಬಹುದು ಎಂದು ಹೇಳಿದ್ದಾರೆ. ತೂತು ಬಿಸಿ ಆದ ನಂತರ ಸ್ನೇಹಿತರೆ ಮಹಿಳೆಯರಿಗೆ 100ರಷ್ಟು ಹೆಚ್ಚು ಒಂದು ನೆಮ್ಮದಿ ಸಿಗೋದಕ್ಕೆ ಶುರುವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಹೇಗಾದರೂ ಮಾಡಿ ಮಹಿಳೆಯರಿಗೆ ಮಾಡೋ ಮುಂಚೆ ಮೊದಲು ಗರಂ ಮಾಡಬೇಕು ಎಂದು ತಾವು ಒಂದು ಟಿಪ್ಸ್ ಶೇರ್ ಮಾಡಿಕೊಂಡಿದ್ದಾರೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಅನಿಸಿಕೆ ತಿಳಿಸಿ. ಖಂಡಿತ ಇವರು ಕರೆ ಮಾಡಿ ನಿಮ್ಮ ಜೊತೆಗೆ ಮಾತನಾಡಿ ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ಜೀಪ್ ರ್ಯಾಂಗ್ಲರ್ ಐಲ್ಯಾಂಡರ್ ಅಂತ ಒಂದು ಹಳೆಯ ಜೀಪ್ ಇರುತ್ತೆ. ಇದೇ ಜೀಪಲ್ಲಿ ಬಂದು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ಪೆಷಲಿ ಐಲ್ಯಾಂಡರ್ ಡಿಕಲ್ಸ್ ವಿತ್ ಎ ಬೀಚ್ ಥೀಮ್, ಯೂಸ್ಲಿ ಎ ಟಿಕಿ ಸ್ಟೈಲ್ ಲೋಗೋ. ಟಿಕಿ ಸ್ಟೈಲ್ ಲೋಗೋ ಹೊಂದಿರತಕ್ಕಂಥ ಜೀಪ್ ಆಗಿರುತ್ತೆ. ಜೀಪಲ್ಲಿ ಎಂಟ್ರಿ ಹಾಗೂ ಎಕ್ಸಿಟ್ ತುಂಬ ಸುಲಭವಾಗಿ ಮಾಡಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸ್ನೇಹಿತರೆ 3.6 ಲೀಟರ್ಸ್ ಪೆಂಟಾಸ್ಟಾರ್ V6 ಒಂದು ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ 260 LB ಹಾಗೂ 285 ಒಂದು ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಒಟ್ಟು 6 ಮ್ಯಾನ್ಯುವಲ್ ಸ್ಪೀಡ್ ಗೇರ್ ಇರುತ್ತೆ. ಒಳ್ಳೆಯ ಮೈಲೇಜ್ ಕೂಡ ಇರುತ್ತೆ. ಸೊ ನಾನು ಹೇಳಿದ ಹಾಗೆ ಮಾಡಲು ರೆಡಿ ಇದ್ದರೆ ಖಂಡಿತ ಜೀಪ್ ರ್ಯಾಂಗ್ಲರ್ ಐಲ್ಯಾಂಡರಲ್ಲಿ ಬಂದು ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಜೀಪ್ನ ಮೇಲೆ ಟಾಪ್ ಇರೋದಿಲ್ಲ, ಫುಲ್ ಓಪನ್ ಇರುತ್ತೆ. ಓಪನ್ ಏರ್ ಒಂದು ಎಕ್ಸ್ಪೀರಿಯನ್ಸ್ ಅನುಭವಿಸಬಹುದು ಎಂದು ಹೇಳಿಕೊಂಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು.